ದಿನದಿಂದ ದಿನಕ್ಕೆ ದರ ಜಾಸ್ತಿ ಮಾಡ್ತಾ ಇದ್ದಾರೆ. ಮೋದಿ ಒಂದು ದಿನ ಬಿಟ್ಟು ಒಂದು ದಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಮರ್ಷಿಯಲ್ ಸಿಲಿಂಡರ್ ದರ, ಗ್ಯಾಸ್, ಪೆಟ್ರೋಲ್ ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ. ದರ ಏರಿಕೆ ಮಾಡುವುದರಿಂದ ಜನರ ಮೇಲೆ ಹೊರೆ ಆಗುತ್ತದೆ. ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಆದ್ರೆ ದೇಶದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಕೇಂದ್ರ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಳ್ಳುತ್ತಿದೆ ಎಂದು ಖರ್ಗೆ ಆರೋಪಿಸಿದರು. ಕೇವಲ ಮಾತಿನಿಂದಲೇ ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಆದ್ರೆ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಕೆಲಸ ಮೋದಿ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ವಿರೋಧ ಪಕ್ಷಕ್ಕೆ ಬೈಯೋದು. ವಿರೋಧ ಪಕ್ಷ ಯಾವಾಗಲೂ ದೇಶದ ಪರವಾಗಿ ಇದ್ದೇವೆ, ಜನರ ಬಗ್ಗೆ ಚಿಂತೆ ಮಾಡಿ ಜನರ ಸಲುವಾಗಿ ಸಹಾಯ ಮಾಡ್ತಾ ಇದ್ದೇವೆ ಎಂದರು. ಅವರು ಯಾವುದೇ ಕಾರ್ಯಕ್ರಮ ಜನರಿಗೆ ಹೇಳಿದ್ರು ಅವು ವಿಫಲ ಆಗ್ತಾ ಇದ್ದಾವೆ. ಡಾಲರ್ ಮುಂದೆ ರೂಪಾಯಿ ಬೆಲೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂದರು. ನಾನು ಲಾಸ್ಟ್ ಟೈಮ್ ನೀವು ಕೇಳಿದಾಗಲೂ ಹೇಳಿದ್ದೆ, ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಆಮೇಲೆ ಡೀಸೆಲ್ ಬೆಲೆ, ಪ್ರತಿಯೊಂದರ ಬೆಲೆ ಮೋದಿ ಅದನ್ನು ದಿನ ಬಿಟ್ಟು ದಿನ ಏರಿಸ್ತಾನೆ ಇದ್ದಾರೆ. ಬಹುಶಃ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಮತ್ತು ಜನ ಏನು ನಂಬಿಕೆ ಇಟ್ಟು ಅವರಿಗೆ ಓಟ್ ಕೊಟ್ಟು ಆರಿಸಿ ತಂದು ಸರ್ಕಾರ ಮಾಡಿತ್ತು, ಅವಕಾಶ ಮಾಡಿಕೊಟ್ಟಿತ್ತು, ಅದನ್ನು ಇವತ್ತು ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಮತ್ತು ಕೇವಲ ಮಾತಿನಿಂದನೇ ಪ್ರತಿಯೊಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾಯಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅಪೋಸಿಷನ್ ಬೈಯೋದು ಅಥವಾ ಅಪೋಸಿಷನ್ದವರು ಯಾರೂ ಕೂಡ ಇವು ದೇಶಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಅಥವಾ ನಮಗೆ ಸಹಾಯ ಮಾಡ್ತಾ ಇಲ್ಲ ನಮ್ಮ ಡೆವಲಪ್ಮೆಂಟ್ನಲ್ಲಿ, ಇಂಥ ಮಾತುಗಳು ಹೇಳ್ತಾ ಇದ್ದಾರೆ. ಅಪೋಸಿಷನ್ ಅಂತೂ ಯಾವಾಗಲೂ ದೇಶದ ಬಗ್ಗೆ, ಜನರ ಬಗ್ಗೆ ಚಿಂತೆ ಮಾಡಿ ಏನು ತನ್ನ ಕೈಯಿಂದ ಆಗಬೇಕು ಅದು ಎಲ್ಲ ಕೂಡ ಮಾಡ್ತಾ ಇದೆ. ಆದರೆ ಅವರು ಮಾತ್ರ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಜನರಿಗೆ ಹೇಳಿದ್ರು ಅವು ಎಲ್ಲನೂ ಕೂಡ ವಿಫಲಗೊಳ್ತಾ ಇವೆ. ಈವನ್ ರೂಪಾಯಿ ಬೆಲೆ ಕಡಿಮೆ ಆಗ್ತಾ ಇದೆ, ದಿನಕ್ಕೆ ದಿನ ಇನ್ಫ್ಲೇಷನ್ ಏರ್ತಾ ಇದೆ. ನಾನು ಮೊದಲೇ ಹೇಳಿದ್ದೆ, ಎಂಪ್ಲಾಯ್ಮೆಂಟು ಕೂಡ ಅವರು ಅನ್ಎಂಪ್ಲಾಯ್ಮೆಂಟ್ ಇವತ್ತು ವಿದ್ಯಾರ್ಥಿಗಳು ಎಷ್ಟಿದ್ದಾರೋ, ಜನ ಇದ್ದಾರೋ, ನಾಗರಿಕ ಅವ್ರ ಬಗ್ಗೆನೂ ಅವ್ರ ಕಾಳಜಿ ಇಲ್ಲ. ಮತ್ತು ನಾವು ಹಿಂದೆ ತಂದಂಥ ಕಾರ್ಯಕ್ರಮ ಏನಿತ್ತು ಮನ್ರೇಗಾ ಅಂತ ಕಾರ್ಯಕ್ರಮ, ಅದಕ್ಕೂ ದುಡ್ಡಿಲ್ಲ. ಅಂದರೆ ಪ್ರತಿ ಒಂದರಲ್ಲಿ ವಿಫಲವಾದಂಥ ಈ ಸರ್ಕಾರ ಬರೇ ಮಾತಿನ ಮಲ್ಲ ಹೊರತಾಗಿ ಮಾತು ಬಿಟ್ಟರೆ ಜನರ ಬಗ್ಗೆ ಕಾಳಜಿ ಇಲ್ಲ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ,
ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.